133ನೇ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಹಂಚ್ಕೋಬೇಕಾದ ಬಂಧುಗಳೇ, ಈ ದೇಶಕ್ಕೆ ಬೃಹತ್ ಒಂದು ಲಿಖಿತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಬುದ್ಧಿಶಾಲಿ, ಅಂತ ಬುದ್ಧಿವಂತ, ಏನು ಅವರು ವಿಷಯ ಕುಡಿದು ನಮಗೆಲ್ಲ ಅಮೃತ ಕೊಟ್ಟಿರ್ತಕ್ಕಂಥ ನಾವೆಲ್ಲ ಕಾಣಬೇಕಾಗುತ್ತೆ. ಸಂವಿಧಾನ ಅಂತಂದ್ರೆ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದಂತ ವಿಚಾರಗಳಿಲ್ಲ. ಅಲ್ಲಿ ಗಾಳಿ ಆಗ್ಬೋದು, ಬೆಳಕು ಆಗ್ಬೋದು, ನೀರು ಆಗ್ಬೋದು, ಗಿಡ ಆಗ್ಬೋದು, ಪ್ರಾಣಿ ಪಕ್ಷಿ, ಈ ತರ ಪ್ರತಿಯೊಂದು ವನ್ಯ ಜೀವಿಗಳಿಗೂ ಸಹಿತ ಅಲ್ಲಿ ಸಂವಿಧಾನದಲ್ಲಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ನಾವೆಲ್ಲ ನೋಡಿರ್ಬೋದು. ಆದ್ರೆ ಇಂಥ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏನು ಅವರು ಮೊದಲ ಬಾರಿ ಸಂಸತ್ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶದ ಸಂಸತ್ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಅಂದಿನ ಪ್ರಧಾನಮಂತ್ರಿಗಳಾದ ನೆಹರೂರವರಿದ್ರು, ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಒಬ್ಬ ಅನಕ್ಷರಸ್ಥನ ಚುನಾವಣೆ ನಿಲ್ಲಿಸಿ ಆ ಒಂದು ಕ್ಷೇತ್ರದಲ್ಲಿ ಹಾಲಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಎರಡೆರಡು ಬಾರಿ ಬಂದು ಚುನಾವಣೆ ಪ್ರಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅನ್ಯಾಯ ಮಾಡ್ತಾರೆ. ಎರಡನೇ ಬಾರಿ ಮತ್ತೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಅವಾಗೂ ಅದೇ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕು, ಕಾಂಗ್ರೆಸ್ ಅನ್ಯಾಯ ಮಾಡ್ತದೆ, ಅವ್ನು ಹೀನಾಯವಾಗಿ ಸೋಲಿಸುವಂತ ಕೆಲಸ ಮಾಡ್ತದೆ ಬಂಧುಗಳೇ. ಆಗ ಮನನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಉರಿಯೋ ಮನೆ ಆ ಮನೇಲಿ ಬೇಡ ಅಂತ. ಮತ್ತೆ ಇನ್ನೂ ಒಂದು ಮಾತಾಡ್ತಾರೆ ಬಂಧುಗಳೇ, ಕಾಂಗ್ರೆಸ್ಗೆ ಏನಾದ್ರು ಮತ ಹಾಕಿದಿರಿ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡಷ್ಟೇ ಸಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದನ್ನ ನಾವು ಗಮನಿಸ್ಕೋಬೇಕಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಬುದ್ಧಿಜೀವಿಗಳಿದ್ದಾರೆ. ಯಾವುದೇ ಕಾರಣಕ್ಕೆ ದುಡುಕಿ ಮಾತಾಡೋಂತಾರಲ್ಲ ಅವರು. ಅವರ ಬಾಯಲ್ಲ ಮಾತು ಬರ್ಬೇಕಂದ್ರೆ ಯಾವ ರೀತಿ ಅವ್ರಿಗೆ ಹಿಂಸೆ ಕೊಟ್ಟಿರ್ಬೇಕು ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡ್ಬೇಕಾಗುತ್ತೆ, ಜನಕ್ಕೆ ಹೇಳ್ಬೇಕಾಗುತ್ತೆ ಈ ವಿಚಾರಗಳನ್ನ. ಅದ್ರ ಜೊತೆಗೆ ಏನು ಅವ್ರು ನಿಧನ ಹೊಂದಂತ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡೋದಕ್ಕೆ 3 ಅಡಿಗೆ 6 ಅಡಿ ಜಾಗ ಕೊಡಲ್ಲ ಕಾಂಗ್ರೆಸ್ ಸರ್ಕಾರ. ಕಾರಣ ಇಷ್ಟೇ, ಇಂಥ ಮೇಧಾವಿದು ದೆಹಲಿಯ ಒಂದು ಕೇಂದ್ರ ಭಾಗದಲ್ಲಿ ಏನಾದ್ರು ಸಮಾಧಿ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಏನು ಬೇರೆ ದೇಶ ವಿದೇಶಗಳಿಂದ ಬಂತಕ್ಕಂತ ಪ್ರವಾಸಿಗರಾಗ್ಬೋದು, ಪ್ರಮುಖರಾಗ್ಬೋದು, ಬಂದಂತ ಸಂದರ್ಭದಲ್ಲಿ ಅವ್ರ ಸಮಾಧಿ ವೀಕ್ಷಣೆ ಮಾಡಬೇಕಾದ್ರೆ ಅವ್ರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದಲ್ಲಿ. ಅವ್ರ ಪಾಪ್ಯುಲಾರಿಟಿ ಆದಾಗ ಬೇರೆ ಕಾಂಗ್ರೆಸ್ ಮುಖಂಡರ ಒಂದು ಇದನ್ನ ಇಮೇಜ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಡೆಲ್ಲಿನಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಡ್ದಿರ ತಿರಸ್ಕಾರ ಮಾಡ್ತಾರೆ. ಆಯ್ತು, ಕಡೆಗೆ ನೀವು ಇಂಥ ಮಹಾನ್ ಭಾವನೆಗೆ ನೀವು ಡೆಲ್ಲಿನಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ನೀವು ಜಾಗ ಕೊಟ್ಟಿಲ್ಲ. ಕೊನೆ ಪಕ್ಷ ನಮಗೆ ಬಾಂಬೆಗೆ ತಗೊಂಡು ಹೋಗ್ತೀವಿ ಪಾರ್ಥಿವ ಶರೀರನ, ವಿಮಾನದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಅಂಬೇಡ್ಕರ್ ಅವರ ಅನುಯಾಯಿಗಳು. ಆಗ ಇದ್ದಿದ್ದು 5,000 ರೂಪಾಯಿ ಫ್ಲೈಟ್ ಚಾರ್ಜಸ್ ಇದ್ದಿದ್ದು. ಆದ್ರೆ ಅಂದಿನ ಆಡಳಿತ ಪಕ್ಷ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಕನಿಷ್ಠ ಪಕ್ಷ ಅವರಿಗೆ ವಿಮಾನದ ವ್ಯವಸ್ಥೆ ಕೂಡ ಮಾಡಲ್ಲ ಬಂದಿಲ್ಲ. ಆಗ ಅವ್ರದ್ದೊಂದು ಅಂಬಾಸಿಡರ್ ಕಾರ್ ಇರ್ತದೆ, ಆ ಅಂಬಾಸಿಡರ್ ಕಾರ್ ಮಾರ್ತಾರೆ, 5,000 ದುಡ್ಡು ಬರಲ್ಲ. ಆ ಜೊತೆಗೆ ಯಾರು ಅನುಯಾಯಿಗಳಿರ್ತಾರೆ ಅವರೆಲ್ಲ ದುಡ್ಡು ಹಾಕೊಂಡು 5,000 ಕ್ರೋಢೀಕರಿಸಿಕೊಂಡು ಆ ಪಾರ್ಥಿವ ಶರೀರನ ತಗೊಂಡ್ಬಂದು ಅನಾಥರನ್ನ, ಯಾರು ದಿಕ್ಕಿಲ್ದೇ ಇರ್ತಕ್ಕಂಥವ್ರನ್ನ ಎಲ್ಲಿ ಶವ ಸಂಸ್ಕಾರ ಮಾಡೋದು ಅಂತಂದ್ರೆ ಸಮುದ್ರ ತೀರದಲ್ಲಿ ಅಂತ ಕಡೆ. ಆ ಕಡೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಆಪ್ಷನ್ ಇಲ್ದಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಲ್ಲಿ ಶವ ಸಂಸ್ಕಾರ ಮಾಡಿ ಅವ್ರನ್ನ ವಿಧಿವಿಧಾನಗಳೆಲ್ಲ ಇದು ಮಾಡ್ತಾರೆ. ಇದರಿಂದ ನಾವು ನೋಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಹೊಂದಿದ್ರು. ಮತ್ತೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ ಮುಚ್ಚಿಡೋದಕ್ಕೋಸ್ಕರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ದಲಿತ ವಿರೋಧಿ ನೀತಿ ಅನುಸರಿಸ್ತಾರೆ, ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ, ದಲಿತರಿಗಿರ್ತಕ್ಕಂಥ ಮೀಸಲಾತಿ ಕಿತ್ತಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ ಸುಳ್ಳನ್ನೇ 100 ಬಾರಿ ಹೇಳಿ ನಿಜ ಮಾಡ್ಲಿಕ್ಕೆ ಹೊರಟಿ ಏನು ದಲಿತರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡು ಇಷ್ಟು ಜನ ಆಟ ಆಡಿಸ್ಕೊಂಡು ಬಂದ್ರು. ಇನ್ನ ಕಾಂಗ್ರೆಸ್ನ ನಿಜವನ್ನ ಬಯಲಾಗುವಂತ ಪರಿಸ್ಥಿತಿ ನಾವೆಲ್ಲ ನೋಡಿದೀವಿ. ಏನು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ನಂತರ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಆ ಸಂಸತ್ತಿನ ಮೆಟ್ಟಿಲಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಒಂದು ಬೆಂಚ್ ಮೇಲೆ ಸಂವಿಧಾನದ ಗ್ರಂಥ ಇಟ್ಟು ಟೀ ಮಾರ್ತಾ ಇದ್ದಂತ, ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತಾ ಇದ್ದಂತ ಸಾಮಾನ್ಯ ಬಡ ಕುಟುಂಬದ ನನ್ನಂತ ವ್ಯಕ್ತಿ ಈ ದಿನ ಇಷ್ಟೊಂದು ದೊಡ್ಡ ದೇಶದ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿರ್ತಕ್ಕಂಥದ್ದು. ಸಂವಿಧಾನಕ್ಕೆ ನರೇಂದ್ರ ಮೋದಿ ಅವರು ಎಷ್ಟು ಗೌರವ ಕೊಡ್ತಾರೆ ಅಂತ ನಾವು ನೋಡಬಹುದು. ಇದೆಲ್ಲ ವಿಚಾರಗಳಿರೋದ್ರಿಂದ ದಯವಿಟ್ಟು ಈಗಾಗಲೇ ದಲಿತ ಸಮುದಾಯ ಅರ್ಥ ಮಾಡ್ಕೊಂಡಿದೆ. ಗೂಟಾಟಿಕೆ ಯಾರು ಮಾತಾಡ್ತಾ ಇದ್ರು, ದಲಿತ ಪರವಾಗಿದೆ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಯಾರು ಇದು ಮಾಡ್ತಾ ಇದ್ರು. ನಿಜವಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರ ಯಾವ ರೀತಿ ಅನುಕೂಲ ಮಾಡ್ತಾ ಇದೆ, ಪ್ರಾಮುಖ್ಯತೆ ಮಾಡಿಕೊಡ್ತಾ ಇದೆ ಅಂತ ಹೇಳಿರೋದ್ರಿಂದ ಎಲ್ಲಾ ಕಾರ್ಯಕರ್ತರು ಈ ವಿಚಾರಗಳನ್ನು ಚರ್ಚೆ ಮಾಡಿ ಜನಸಾಮಾನ್ಯರಲ್ಲಿ ಇದು ಮಾಡಿದಾಗ, ಮನವರಿಕೆ ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮುದಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಮ್ಮ ಭಾರತೀಯ ಜನತಾ ಪಕ್ಷನ ಬೆಂಬಲಿಸುವಂತ ಕೆಲಸ ಆಗಲಿ ಅಂತ ಕೇಳ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಹಿಂದ್.
ಫೋಟೋ ಹಿಡಿದ್ಯಾ ಅಣ್ಣ ಇನ್ನು ಸ್ವಲ್ಪ